ಜೀವ ಹಾಳಾಗೋದಕ್ಕೆ ನಿಮ್ಮ ಕುಂಭಕ್ಕೆ ಕಾರಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಂದ ದೂರ ಇದ್ದು ಬಿಡಿ. ಸರ್, ಜೀವ ಅವ್ರು ಬರ್ತಾ ಇದ್ದಾರೆ. ಆಯ್ ಸರ್. ಏನು ಸರ್ ಬೆಳಗ್ಗೆನೇ ಶುರು ಮಾಡ್ಕೊಬಿಟ್ಟಿದ್ದೀರಾ? ಅದೇ ಸರ್, ಲಾಸ್ಟ್ ಮಂತ್ ಬಿಸ್ನೆಸ್ ರಿಪೋರ್ಟ್ ನೋಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಅದೆಲ್ಲ ಆಗಿರಲಿ, ಅದಕ್ಕಿಂತ ಮುಂಚೆ ನನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಸರ್? ನೋಡು, ಇನ್ಮೇಲೆ ನೀನು ನಮ್ಮನೆಗೆ ಬರೋದು ಬೇಡ. ಬರೋದಷ್ಟೇ ಅಲ್ಲ, ಇನ್ನು ಮುಂದೆ ನಮ್ಮ ನಡುವೆ ಎಲ್ಲ ಬಂದ್. ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಸರ್, ಹೇಳಿದ ಅರ್ಥ ಆಯ್ತಲ್ಲ? ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಯಾಕೆ ಸರ್ ಈಗೆಲ್ಲ ಮಾತಾಡ್ತಿದ್ದೀರಾ? ಏನಾಯ್ತು? ಯಾರೇನಂದ್ರು? ಇನ್ಯಾರು? ನಿಮ್ಮ ಮನೆಯವರು. ಅವ್ರು ಯಾರು ನನ್ನನ್ನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅನ್ಸುತ್ತೆ. ಇರಿಟೇಟ್ ಮಾಡ್ತಾರೆ, ನನ್ನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ, ನನ್ನ ಇನ್ಸಲ್ಟ್ ಮಾಡ್ತಾರೆ. ನಿನ್ನ ಮುಖ ನೋಡಿಕೊಂಡು ಅವ್ರು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಇದ್ದೀನಿ. ಈ ಕರ್ಮ ನನಗ್ಯಾಕಯ್ಯ? ನನ್ನ ಲೆವೆಲ್ ಏನು, ನನ್ನ ಸ್ಟೇಟಸ್ ಏನು, ನನ್ನ ಬ್ಯಾಕ್ಗ್ರೌಂಡ್ ಏನು? ನಿಮ್ಮ ಮನೆಯವ್ರ ಮುಂದೆ ನಾನು ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾ? ಏನೋ ಬಿಸಿ ರಕ್ತದ ಹುಡುಗ ಯಾವುದೋ ದೊಡ್ಡ ಸಾಧನೆ ಮಾಡಿಬಿಡ್ತಾನೆ ಅಂತ ಹೇಳಿ ನಿನ್ನ ಬೆನ್ನಲ್ಲಿ ಬಾಗಿ ನಿಂತ್ಕೋಬೇಕು ಅಂತ ಅಂದ್ಕೊಂಡಲ್ಲ ನಾನು. ಅದೇ ನನ್ನ ತಪ್ಪು ಅನ್ಸುತ್ತೆ. ತಪ್ಪು ಮಾಡಿಬಿಟ್ಟೆ ನಾನು. ನಿನಗೆ ಸಹಾಯ ಮಾಡೋದಕ್ಕೆ ಹೋಗಿ ನನ್ನ ಮರ್ಯಾದೆ, ನನ್ನ ವ್ಯಾಲ್ಯೂ ನಾನು ಕಳ್ಕೊಳ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನನಗೆ? ನಿನ್ನ ಸಹಾಯ ಮಾಡಿದ್ದೆ ತಪ್ಪಾಗೋಗ್ಬಿಡ್ತು. ಅಲ್ಲ ಸರ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಏನಾಯ್ತು ಅಂತ ಹೇಳಿ ಸರ್. ಯಾರು ಏನಂದ್ರು? ಯಾರು ಏನೋ ಅಂದಿಲ್ಲಪ್ಪ. ದೊಡ್ಡ ಘನಕಾರ್ಯ ಮಾಡಿಬಿಟ್ಟಿದ್ಯಲ್ಲ, ದೊಡ್ಡ ಬಿಸ್ನೆಸ್ ಬಂದು ಅಂತೀಯ. ತಲೆ ಸಗಣಿ ಕಂಡಿಚ್ಚೋ, ಬುದ್ಧಿ ಕಂಡಿಚ್ಚೋ. ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನು ಮನೆಯಿಂದ ಹೊರಗಡೆ ಹಾಕಿದ್ದೀಯಂತಲ್ಲ. ನೀನು ಹೀಗೆ ಏನನ್ನ ಎಡವಟ್ ಮಾಡ್ತೀಯ, ಅದಕ್ಕೆ ನಾನು ತಲೆ ಕೊಡಬೇಕು. ನಿಮ್ಮ ಭಾವ ನನ್ನ ಕಡೆ ಬೇಡ ಮಾಡಿ ತೋರಿಸ್ತಾ ಇದ್ದಾನೆ, ಎಲ್ಲ ನನ್ನಿಂದಲೇ ಆಗಿತ್ತು ಅಂತ. ಸೇಡ್ ತೀರಿಸ್ಕೊಳ್ಳೋಕೆ ಕೆಲಸ ಮಾಡ್ತಾ ಇದ್ದೀನಿ. ನಾನೇ ಹೇಳ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ್ನ ಹೊರಗಡೆ ಹಾಕ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಭಾವ ಹಾಗಂದ್ರ? ಹೂನಪ್ಪ. ಈ ನಡುವೆ ನಿನ್ನ ಸೀರಿದ್ರು ಕೆಮ್ಮುದು ಅದು ನನ್ನ ಬುಡಕ್ಕೆ ಬರೋದು. ಎಲ್ಲರೂ ನನ್ನ ಕಡೆನೇ ನೋಡ್ತಾರೆ. ನೀನು ಮಾಡಿದ್ದಕ್ಕೆಲ್ಲ ನಾನೇ ಕಾರಣ ಅಂತ. ಮಾಡೋ ಕೆಲಸ ಬಿಟ್ಬಿಟ್ಟು ಎಲ್ರಿಗೂ ಸಂಜಾಯಿಷಿ ಕೊಟ್ಕೊಂಡು ಕೂರೋ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನನಗಿದೆಲ್ಲ ಸಾಕಾಗೋಗ್ಬಿಟ್ಟಿದೆ. ರೋಸ್ ಹೋಗ್ಬಿಡ್ತೀನಿ. ಯಾಕಾದ್ರೂ ನಿನ್ನ ಸಹವಾಸ ಮಾಡಿದ್ದೀನೋ ಅಂತ. ನಿನ್ನ ಸಹವಾಸ ಸಾಕು. ನಿನ್ನ ಕೈ ಮುಗಿತೀನಿ ನಾನು. ಇವತ್ತೇ ನಿನ್ನ ಸ್ನೇಹಕ್ಕೆ ಇಳಿದು ಬಿಟ್ಬೇಡ. ನನಗೆ ತಲೆನೋವೇ ಬೇಡ. ನಾನೇನು ಇನ್ವೆಸ್ಟ್ ಮಾಡಿದ್ರು ಅದನ್ನೆಲ್ಲ ಸೆಟ್ಲ್ ಮಾಡ್ಬಿಡು. ನನಗೂ ನಿನಗೂ ವ್ಯವಹಾರನೇ ಬೇಡ. ಅಲ್ಲ ಸರ್, ನೀನೇನು ಮಾತಾಡಬೇಡ. ನಾನೇನು ಹೇಳ್ಬೇಕೋ ಅದಷ್ಟು ಹೇಳ್ಬಿಟ್ಟಿದ್ದೀನಿ. ನೀನು ಹೋಗ್ಬಹುದು. ಇನ್ನು ಮುಂದೆ ಇದೆ ಮಾರಿ ಹಬ್ಬ. ಹಾ ಭೂಮಿಕಾ, ಹೇಳಿ. ಗೌತಮ್ ಅವರೇ, ನೀವೆಷ್ಟು ಸುಳ್ಳು ಹೇಳ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಸುಳ್ಳು ಹೇಳಿದೆ? ಏನು ಹೇಳಿಲ್ವಲ್ಲ. ಓ, ನೀವೇನು ಸುಳ್ಳು ಹೇಳಲೇ ಅಲ್ವಾ? ಇಲ್ಲ, ನನಗೆ ಗೊತ್ತಿರೋ ಹಾಗೆ ಏನು ಹೇಳಿಲ್ಲಪ್ಪ. ಅಲ್ಲ ಗೌತಮ್ ಅವರೇ, ನೀವೇನೆಲ್ಲ ಹೇಳಿದ್ರಿ? ಇನ್ಮೇಲಿಂದ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಜೊತೆನೇ ಇರ್ತೀನಿ. ಆಫೀಸ್ನ ಮನೆಗೆ ಶಿಫ್ಟ್ ಮಾಡ್ತೀನಿ. ವೈಫು ಫಸ್ಟು, ವರ್ಕು ನೆಕ್ಸ್ಟು ಅಂತೆಲ್ಲ ಹೇಳಿದ್ರಿ. ಆದರೆ ಈಗ ನೀವು ಮಾಡ್ತಿರೋದೇನು? ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ ಅಲ್ವಾ? ಈಗ ಯಾಕ್ರಿ ಟಿಪಿಕಲ್ ಹೆಂಡತಿ ಥರ ಆಡ್ತಾ ಇದ್ದೀರಲ್ಲ? ನೀವು ಟಿಪಿಕಲ್ ಕೇರ್ಲೆಸ್ ಹಸ್ಬೆಂಡ್ ಥರ ಆಗಿದ್ದೀರಲ್ಲ, ಅದಕ್ಕೆ ನಾನು ಹೀಗಾಗಿದ್ದೀನಿ. ಆಯ್ತಾಯ್ತು, ನೀವು ದುಃಖ ಪಡಬೇಡಿ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಸರಿ, ಎಲ್ಲಿದ್ದೀರಾ? ಅದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಮುಗಿಸ್ಕೊಂಬರ್ತಾ ಇದ್ದೆ. ನೋಡಿ, ಇದನ್ನೇ ನಾನು ಹೇಳ್ತಿರೋದು. ಹೆಂಡತಿ ಒಬ್ಬಳನ್ನ ಬಿಟ್ಟು ಉಳಿದಿದ್ದೆಲ್ಲ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ ನಿಮಗೆ. ಮೇಲಿನ ಮೇಲೆ ಮೀಟಿಂಗ್ಸು, ಕಾನ್ಫರೆನ್ಸಸ್ಸು ಎಲ್ಲನೂ. ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತಿದ್ದೀರಾ ಈ ನಡುವೆ ನೀವು. ನೀವು ಮನೇಲಿಲ್ಲ ಅಂದರೆ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಎಷ್ಟು ಅಂದರೆ ತುಂಬಾ. ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಗೌತಮ್ ಅವರೇ. ನೀವು ನನಗೊಂಥರ ಅಡಿಕ್ಷನ್ ಆಗೋಗ್ಬಿಟ್ಟಿದ್ದೀರಾ. ನೀವು ದೂರ ಇದ್ದರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಗಂಡ ಪಕ್ಕದಲ್ಲೇ ಇದ್ದರೆ ಅದ್ರ ಕೊಡೋ ಖುಷಿನೇ ಬೇರೆ. ಆಯ್ತಾಯ್ತು, 10 ನಿಮಿಷ ಬಂದ್ಬಿಡ್ತೀನಿ. ಇನ್ನೂ 10 ನಿಮಿಷ ಆಗುತ್ತಾ? ಸರಿ, ಓಕೆ,
ಕೇರ್ಫುಲ್ ಆಗಿ ಬಟ್ ಬೇಗ ಬನ್ನಿ. ಓಕೆ. ಬಾಯ್. ಏನಪ್ಪ ರಾಜಾ, ಫೋನ್ ಕಟ್ ಮಾಡ್ತಿದ್ದಂಗೆ ಹೊಸ್ ಅಂತ ನಿಟ್ಟುಸಿರು ಬಿಡ್ತಾ ಇದೆಯಾ? ಅದಕ್ಕೆ ಫೋನ್ ಮಾಡಿ ಕ್ಲಾಸ್ ತಗೊಂಡ್ರದ? ಅವನಪ್ಪ ಇತ್ತೀಚೆಗೆ ತುಂಬಾ ಪೊಸೆಸಿವ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿರೋದು ಎಲ್ಲೋಗಿದ್ರು ಅಂತ ಕ್ಲಾಸ್ ತಗೋತಾ ಇದ್ದಾರೆ. ಆಗ್ಲೇಬೇಕಲ್ಲಪ್ಪ, ಸಹಜ ಅದು. ಸ್ಪೆಷಲಿ ಹೆಣ್ಮಕ್ಳು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಕ್ಕಳ ಥರ ಆಗ್ಬಿಡ್ತಾರೆ. ಹಠ ಹೇಳಿದ್ದೇ ಆಗಬೇಕು, ಆ ಥರ ಹಠ. ನನ್ನ ಗಂಡ ನನ್ನ ಸುತ್ತುತ್ತಾ ಇರಬೇಕು ಅನ್ನೋ ಆಸೆ ಅವರಿಗೆ. ನೋಡ್ತಾ ಇರು, ಇನ್ಮೇಲೆ ನಿನಗೆ ಫ್ರೀಡಮ್ ಅನ್ನೋದೇ ಇರಲ್ಲ. ಕೂತ್ರು ನಿಂತರು ಓಡಾಡ್ಕೊಂಡಿದ್ರು ಅತ್ತಿಗೆ ಸುತ್ತಾನೇ ಇರಬೇಕು ನೀನು. ಫ್ರೀಡಮ್ ಅನ್ನೋದೇ ಇರಲ್ಲ. ಫ್ರೀಡಮ್ ಅನ್ನೋದನ್ನ ಬುಕ್ಕಲ್ಲಿ ಓದ್ಕೋಬೇಕಪ್ಪ, ಆ ಮಟ್ಟಕ್ಕೆ ಆಗೋಗುತ್ತೆ. ಲೇ ಸುಮ್ನಿರ, ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ತರ ಎಲ್ಲಾನು ಎಕ್ಸಾಜರೇಟ್ ಮಾಡ್ಬೇಡ. ಇರೋ ವಿಷಯನ ಹೇಳ್ತಾ ಇದೀನಪ್ಪ, ಅನುಭವಸ್ಥ. ಇಬ್ರು ಮಕ್ಕಳು ನನಗೆ. ಆಯ್ತು ಸುಮ್ನಿರ. ಓಕೆ ಅಪ್ಪ, ಸ್ವಲ್ಪ ಬೇಗ ಹೋಗು, 10 ನಿಮಿಷಕ್ಕೆ ಬರ್ತೀನಿ ಅಂದಿದ್ದಾರೆ ಸಾಹೇಬ್ರು. ಜೀವ, ಏಯ್ ಬಾ ಬಾ ಬಾ. ನಿನ್ನ ಹತ್ರ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಅಕ್ಕ, ನಿನ್ನ ಹತ್ರ ಮಾತಾಡ್ಬೇಕಿತ್ತು ನಾನು. ಶಿವ, ಯಾಕೆ ಇಷ್ಟೊಂದು ರೂಟಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಜ್ಞಾನೋದಯ ಆಗಿದೆ. ನನಗೆ ಗೊತ್ತಾಗೋಗಿದೆ ಎಲ್ರು ಏನು ಅಂತ. ಏನ್ ಅನ್ಕೊಂಡಿದ್ದಾರೆ ನೀವು ನನ್ನ? ನಿನ್ ಗಂಡ ಇದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ? ಜೀವ, ಅವ್ರಿಗೇನು ಮಾಡಕ್ ಕೆಲಸ ಇಲ್ವಾ? ಆಟ ಆಡೋದಕ್ಕೆ ನನ್ನ ಲೈಫೇ ಬೇಕಿತ್ತಂತ. ನನ್ನ ಲೈಫಲ್ಲಿ ಯಾಕೆ ಬರಬೇಕು ಅಂತೀನಿ. ನನ್ನ ಲೈಫು ನನ್ನ ಇಷ್ಟ, ನಾನು ಹೇಗಾದರೂ ಇರ್ತೀನಿ. ಅವರೇ ನನ್ನ ಅಪ್ಪನ ಅಮ್ಮನ ಇಲ್ಲ ಗಾಡಿಯನ್ನ ನನ್ನ ಲೈಫಿನ ಉಸ್ತುವಾರಿನ ಅವ್ರಿಗೆ ಬರ್ಕೊಟ್ಟಿದ್ದೀನ? ನಾನೇನಾದ್ರು ಇನ್ವಿಟೇಷನ್ ಕೊಟ್ಟು ಕರ್ತಿದ್ನಾ ನನ್ನ ಸಮಸ್ಯೆನೆಲ್ಲ ಸಾಲ್ವ್ ಮಾಡಿ ಅಂತ? ಜೀವ, ಏನಾಗಿದೆ ನಿನಗೆ? ಯಾಕೆ ತಲೆ ಕೆಟ್ಟೊಂದರ ಮಾತಾಡ್ತಿದ್ಯಾ? ಜೀವ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ? ಗೊತ್ತು, ನನಗೂ ಅವ್ರ ಬಗ್ಗೆ ಗೌರವ ಮರ್ಯಾದೆ ಇತ್ತು. ನಾನು ತಲೆ ಎತ್ತೆ ಮಾತಾಡ್ತಿದ್ದೆ. ಆದರೆ ಈಗ ಕಣ್ಣೆತ್ತು ಮಾತಾಡೋದಕ್ಕೂ ಇಷ್ಟ ಇಲ್ಲ. ನನಗೆ ಗೊತ್ತು ಅವ್ರು ಏನು ಅಂತ. ಅವ್ರಿಗೆ ಹೇಳ್ಬಿಡು, ಅವ್ರ ಪಾಡಿಗೆ ಅವ್ರಿಗೆ ಇದ್ಬಿಡೋದಕ್ಕೆ. ಅವರು ನನ್ನ ಲೈಫ್ ಮಾತ್ರ ಅಲ್ಲ, ಬಿಸ್ನೆಸ್ ಅಲ್ಲೂ ಕಲಾಗ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ಜೀವ, ನನ್ಗೊಂದು ಅರ್ಥ ಆಗ್ತಿಲ್ಲ. ಅಂಥದ್ದು ಏನು ಮಾಡಿದ್ರು ಗೌತಮ್ ಅವರು? ಅಪ್ಪ ಮಗ ಅಂದಲ್ಲಿ 1000 ಬರುತ್ತೆ, ಡಿಫ್ರೆನ್ಸಸ್ ಇರುತ್ತೆ, ಡಿಸ್ಪ್ಯೂಟ್ ಇರುತ್ತೆ, ಕಿರಿಕಾಗತ್ತೆ. ನಾನು ಅಪ್ಪ ಜಗಳ ಮಾಡ್ಕೋತೀವೋ ಇನ್ನೊಂದು ಮಾಡ್ಕೋತೀವೋ, ಅದನ್ನೆಲ್ಲ ಕಟ್ಕೊಂಡು ಇವ್ರಿಗೇನಾಗಬೇಕು? ಅಪ್ಪ ಅಮ್ಮನ ಜೊತೆ ನೀನು ಜಗಳ ಆಡಿದ್ಯಾ? ಯಾಕೆ? ನಿನಗಿನ್ನೂ ರಿಪೋರ್ಟ್ ಬಂದಿಲ್ವಾ? ಎಲ್ಲ ಪಿನ್ ಟು ಪಾಯಿಂಟ್ ರಿಪೋರ್ಟಿಂಗ್ ಆಗಿರ್ಬೇಕಲ್ಲ. ಹೋ, ನಾನೇ ಹೇಳ್ತೀನಿ ಕೇಳು. ಅಪ್ಪ ಅಮ್ಮ ಸುಮ್ಮನೆ ಇಲ್ಲಿಗೆ ಬಂದಿಲ್ಲ, ನನ್ನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಮುಚ್ಚು ಮರ ಏನು? ನಾನೇ ಮನೆಯಿಂದ ಆಚೆ ಆಗ್ತೆ. ಅಪ್ಪ ಅಮ್ಮನ ಮನೆಯಿಂದ ಆಚೆ ಆಗ್ತೀಯಾ? ಹೌದು, ಮತ್ತಿನ್ನೇನು? ನಾನು ಕಟ್ಸಿದ ಮನೇಲಿ ನನಗೆ ಫ್ರೀಡಮ್ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ, ಎಲ್ಲದಕ್ಕೂ ಉಪದೇಶ. ಮನೇನ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ, ಪ್ರತಿಯೊಂದಕ್ಕೂ ಉಪದೇಶ ಕೊಡೋದು. ನಾನು ರೋಸ್ ಹೋಗಿದ್ದೆ, ಸಾಕಾಗೋಗಿತ್ತು. ತಡೆಯೋ ಅಷ್ಟಾರ್ದೆ ಮನೆಯಿಂದ ಆಚೆ ಆಗ್ದೆ. ಆದ್ರೆ ಆಗಿದ್ದೇನು? ಅದನ್ನು ತಗೊಂಡೋಗಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಹಾಕಿದ್ದಾರೆ, ಬ್ಲೇಮ್ ಮಾಡ್ತಿದ್ದಾರೆ. ನನ್ನ ಬಿಸ್ನೆಸ್ ರಿಲೇಶನ್ಶಿಪ್ನ ಹಾಳು ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿರಲ್ಲ ಅಕ್ಕ. ನನ್ನ ತಾಳ್ಮೆಗೂ ಒಂದು ಮಿತಿ ಇರತ್ತೆ. ಇದನ್ನೆಲ್ಲ ಇಲ್ಲೇ ನಿಲ್ಲಿಸೋದಕ್ಕೆ ಹೇಳ್ಬಿಡು. ಇದೆಲ್ಲ ಸರಿ ಇರಲ್ಲ ಅಂತ ಹೇಳು, ವಾರ್ ಮಾಡೋಗಿದ್ದೀನಿ ಅಂತ ಹೇಳು. ಜೀವ, ಕೋಪದಲ್ಲಿ ಬಾಯಿಲ್ ಬಂದಾಗ ಮಾತಾಡೋದಲ್ಲ. ಏನ್ ಮಾತಾಡ್ತೀಯ ನೋಡ್ಕೊಂಡು ಮಾತಾಡು. ಏನ್ ನೋಡ್ಕೊಂಡು ಮಾತಾಡೋದು? ನೋಡಿರೋದಕ್ಕೆ ಇಲ್ಲಿ ಬಂದು ಮಾತಾಡ್ತಿರೋದು. ನಿನ್ ಗಂಡಂಗೆ ಹೇಳು, ನನ್ನ ಅಪ್ಪ ಅಮ್ಮನೆ ಹೇಗೆ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ಅದೇ ನೆಪದಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಕಡ್ಡಿ ಅಡ್ಲಾಡ್ಸೋದಕ್ಕೆ ಬಂದ್ರೆ ಸರಿ ಇರಲ್ಲ. ಹಾಗೆಲ್ಲ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದ ಅವ್ರಿಗೆ? ಅವ್ರೇನ್ ದೊಡ್ಡ ಲಾಡ ಇಲ್ಲ ಗಾಡ? ಊಹಿಸಿ ಅವ್ರಿಗೆ ಏನ್ ರೈಟ್ಸ್ ಇದೆ ನನ್ನ ವಿಷಯದಲ್ಲಿ ಕಡ್ಡಿಯಲ್ಲಿ ಆಡ್ಸೋದಕ್ಕೆ? ಹೇಳ್ಬಿಡು ನಿನ್ ಗಂಡಂಗೆ. ನನ್ನ ಪ್ರಶ್ನೆ ಮಾಡೋ ರೈಟ್ಸ್ ಅವ್ರಿಗಿಲ್ಲ. ನನಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ. ನನ್ನ ಲೈಫಲ್ಲಿ ಪರ್ಸನಲ್ ಡಿಸಿಷನ್ ನಾನೇ ತಗೊಳ್ತೀನಿ. ನಾನೇ ಬುದ್ಧಿಮಾಂದ್ಯ ಇಲ್ಲ, ನನಗೂ ಬೆದ್ಲಿದೆ. ನನಗೆ ಬುದ್ಧಿ ಹೇಳೋದಕ್ಕೆ ಇವ್ರು ಯಾರು ಅಂತ. ಅಣ್ಣ, ನನಗೆ ಡೌಟ್ ಇತ್ತು ನೀನೇ ಏನೋ ಮಾಡಿರ್ತೀಯ ಅಂತ. ಅದೀಗ ನಿಜ ಆಯ್ತು. ಅಪ್ಪ ಅಮ್ಮ ಮನೆ ಬಿಟ್ಟು ಬರೋ ಹಾಗೆ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಶೇಮ್ ಆನ್ ಯು. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ನೀನೊಬ್ಬ ಮನುಷ್ಯನ? ಹೇಳ್ರಿ ನವೀನ್. ಸರ್, ಇದೇನು ಸರ್, ನನಗೂ ಲೇ ಆಫ್ ಲೆಟರ್ ಬಂದಿದೆ. ಈ ವಿಚಾರ ಕೇಳಿ ತುಂಬಾ ಟೆನ್ಷನ್ ಆಗ್ತಿದೆ. ಹೌದಾ? ಓಕೆ, ನಾನು ಬಂದು ಮಾತಾಡ್ತೀನಿ ಬಿಡಿ. ಯಾಕೋ ಸೀರಿಯಸ್ ಆಗ್ಬಿಟ್ಟೆ? ಏನು ವಿಷಯ? ಅದು ಏನಿಲ್ಲ ಗೆಳೆಯ, ಆಫೀಸ್ ಇರುತ್ತಲ್ಲ ಸಣ್ಣ ಪುಟ್ಟ. ಹೂನಪ್ಪ,
ಕಾಯಕವೇ ಕೈಲಾಸ ಅಂತ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗಲೇಬೇಕು. ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮನ್ನು ನಂಬ್ಕೊಂಡಿರ್ತಾರಲ್ಲ ಎಂಪ್ಲಾಯೀಸು, ಅವ್ರಿಗೋಸ್ಕರ ನಾವು ಮಾಡಲೇಬೇಕು. ಅವರು ನಮಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಾಗೆ, ನಾವು ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಕರೆಕ್ಟ್ ಗೆಳೆಯ, ಯೋಚನೆ ಮಾಡಲೇಬೇಕು. ತುಂಬಾ ಬೆಳೆದ್ಬಿಟ್ಟಿದ್ಯಾ ಅಲ್ವಾ? ಅದಕ್ಕೆ ಯಾರು ಲೆಕ್ಕ ಇಲ್ಲ ನಿನಗೆ. ಅಪ್ಪ ಅಮ್ಮನ ಬೆಲೆ ಏನು ಅಂತ ಗೊತ್ತಿಲ್ಲ ನಿನಗೆ, ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ. ಮಗ ಅಂತೆ ಮಗ, ನಾಚಿಕೆ ಆಗ್ಬೇಕು ನಿನಗೆ. ಯಾವುದು ಇದ್ದ ಹಾಗೆ ಇರಲ್ಲ. ವಯಸ್ಸಿದೆ ಅಂತ ಜಾಸ್ತಿ ಹಾರಾಡ್ಬೇಡ. ನಾಳೆ ದಿನ ನಿನಗೂ ವಯಸ್ಸಾಗತ್ತೆ, ನಿನಗೂ ಮಕ್ಕಳಾಗತ್ತೆ. ಆಗ ಮಕ್ಕಳು ನಿನಗೆ ಛೀ ಥೂ ಅಂತ ಉಗಿತಾರಲ್ವಾ, ಅವಾಗ ಗೊತ್ತಾಗತ್ತೆ ನಿನಗೆ ಈ ನೋವೇನು ಅಂತ, ಅಪ್ಪ ಅಮ್ಮನ ಬೆಲೆ ಏನು ಅಂತ. ನೀನ್ ಅಪ್ಪ ಆದಾಗ್ಲೇ ಗೊತ್ತಾಗೋದು ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಲ್ಲಿವರೆಗೂ ನಿನಗೆ ಅವ್ರ ಬೆಲೆ ಗೊತ್ತಾಗಲ್ಲ. ನಾವು ಹೆಣ್ಮಕ್ಳು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಿರ್ತೀವಲ್ವಾ, ನಮ್ಮನ್ ಕೇಳು ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಪ್ಪ ಅಮ್ಮ ಯಾವಾಗ್ಲೂ ನಿಮ್ ಕಣ್ಮುಂದೆನೆ ಇರ್ತಾರಲ್ವಾ, ಅದಕ್ಕೆ ನಿಮ್ಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ. ಅಪ್ಪ ಅನ್ನೋನು ನಮಗೆ ನೆರಳು ನೀಡೋ ಮರ ಇದ್ದ ಹಾಗೆ, ಅಮ್ಮ ಅನ್ನೋಳು ನಮ್ಮನ್ ಕಾಯೋ ಬೇಲಿ ಇದ್ದ ಹಾಗೆ. ಅವ್ರಿಬ್ರು ಇಲ್ಲ ಅಂದ್ರೆ ನಾವ್ ಯಾರು ಇರ್ತಾನೆ ಇರ್ಲಿಲ್ಲ. ನೀನ್ ಅವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ನಿನಗೂ ಯಾವ ಬೆಲೆನೂ ಇರಲ್ಲ, ತಿಳ್ಕೊಂಡ್ಬಿಡು. ವಯಸ್ಸಲ್ಲಿ ದೊಡ್ಡವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ನೀನು ಅಪ್ಪ ಅಮ್ಮಂಗ್ ಕೊಟ್ಟಿರೋ ನೋವ್ಗೆ ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಆಗ್ತಿದ್ದಿದ್ರೆ ಬೇರೆ. ನೆಟ್ಟಿಗೆ ಅಪ್ಪ ಅಮ್ಮ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ನೀನ್ ಎಷ್ಟು ಸಂಪಾದನೆ ಮಾಡಿ ಏನ್ ಬಂತು? ದೊಡ್ಡದಾಗಿ ದೊಡ್ಡ ಮನೆ ಕಟ್ಸಿ ದೊಡ್ಡ ಬಿಲ್ಡಪ್ ತಗೊಳ್ಳೋದಲ್ಲ, ಅದ್ರ ತಕ್ಕ ಹಾಗೆ ನಡ್ಕೋಬೇಕು. ಅಪ್ಪ ಅಮ್ಮನೇ ನೋಡ್ಕೊಳಕ್ ಆಗದೆ ಇರೋ ನೀನೆಂಥ ದೊಡ್ಡ ಮನುಷ್ಯ ನೋಡೋದಕ್ಕೆ ತುಂಬಾನೇ ಚೀಪ್ ಅನಿಸ್ತಾ ಇದೆ ನನಗೆ. ಅಪ್ಪ ಅಮ್ಮ ಇಲ್ಲ ಅಂದ್ರೆ ನೀನ್ ಏನು ಸಾಧಿಸೋದಕ್ಕಾಗಲ್ಲ, ಅದನ್ನ ನೆನ್ಪಿಟ್ಕೊಂಡ್ಬಿಡು. ಕೇಳಿಸ್ಕೊಂಡೆ ಅವಳು ಹೇಳಿದ್ದನ್ನ? ನೀನ್ ಮಾತಾಡ್ಬೇಕಾಗಿರೋದನ್ನ ಅವಳ ಕೈ ಮಾತಾಡ್ಸಿದ್ಯಾ ಅಷ್ಟೇ. ನಿನಗೆ ಯಾವಾಗಲೂ ದೊಡ್ಡವಳಾಗಿರ್ಬೇಕು ಅನ್ನೋ ಆಸೆ. ಎಷ್ಟೇ ಆಗ್ಲಿ ದೊಡ್ಡ ಮನೆ ಸೊಸೆ ಅಲ್ವಾ, ದುಡ್ಡಿನ ಸೊಕ್ಕು ನಿನಗೆ. ನೀನು ಈ ರೀತಿ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಜೀವ. ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನೆ ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ? ಚಿತೆಯಲ್ಲೂ ಚಿರಾಯು ಆಗು ಅಂತ ಅಪ್ಪ ಹೇಳ್ಕೊಟ್ಟಿದ್ ಮಾತು ಮಾಡ್ತಾಯ್ತಾ? ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗ ಹೀಗೆ ಮಾಡ್ದ, ನಮ್ಮ ಕಷ್ಟನೆಲ್ಲ ನೀಗಿಸ್ಬಿಟ್ಟ, ಇಂಥ ಮಗನ್ ಪಡೆಯೋದಕ್ಕೆ ನಾವು 7 ಜನ್ಮದ ಪುಣ್ಯ ಮಾಡಿದೀವಿ ಅಂತ ಹೇಳ್ತಿದ್ರು. ಆದ್ರೆ ನೀನು ಅವ್ರ ಮಾತಿಗೆ ತದ್ವಿರುದ್ಧವಾಗಿ ಬದಲಾಗಿದ್ಯಾ. ತಂದೆ ತಾಯಿ ಇಲ್ಲದೆ ಇರೋರು ಪ್ರತಿಯೊಬ್ಬ ಹಿರಿಯರಲ್ಲಿ ತಂದೆ ತಾಯಿನ ಕಾಣ್ತಾರೆ. ಆದ್ರೆ ನೀನು ಕಣ್ಮುಂದೆ ಇರೋ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೀನು ಎಷ್ಟೇ ದುಡ್ಡು ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಟಿಸೋದು ಅಪ್ಪ ಅಮ್ಮನ ಋಣನ ತೀರ್ಸೋದಕ್ಕಾಗಲ್ಲ. ಸಾಯೋವರೆಗೂ ಆ ಋಣನ ಹೆಗ್ಗಲ್ ಮೇಲೆ ಹೊತ್ಕೊಂಡಿರ್ಬೇಕು. ಪ್ರತಿಯೊಬ್ಬ ಹೆತ್ತವರು ನನ್ನ ಮಗ ಅಂತ ಹೇಳೋದು ಸಾಯೋ ಕಾಲದಲ್ಲಿ ನನಗೆ ಆಸರೆ ಆಗ್ತಾನೆ ಅನ್ನೋ ಸ್ವಾರ್ಥದಿಂದ ಅಲ್ಲ, ನನ್ನ ಮಗ ಯಾವಾಗಲೂ ಬೆನ್ನಿಗೆ ನಿಲ್ತಾನೆ ಅನ್ನೋ ನಂಬಿಕೆಯಿಂದ. ಆ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲ ನೀನು. ಬಿಸ್ನೆಸ್ ಮ್ಯಾನ್ ಆಗೋದು ನಿನ್ನ ಕನಸಾಗಿತ್ತು, ಅದು ನನ್ಸಾಗಿದೆ. ಬಟ್ ಅದು ಯಾರಿಂದ ಅನ್ನೋದನ್ನ ಮರಿಬೇಡ ನೀನು. ಹತ್ತಿದ ಏಣಿನ ಹೋದ್ರೆ ಅದರಿಂದ ಆಗೋ ಪರಿಣಾಮನ ನಾವು ಎದುರಿಸಬೇಕಾಗುತ್ತೆ. ಕೆಲಸ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿದ್ದವನ್ನ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಸಿದ್ದು ನಿಮ್ಮ ಭಾವ. ಅವ್ರು ತಲೆ ಕೆಟ್ಟರೆ 1 ನಿಮಿಷನೂ ಸಾಲಲ್ಲ ನೀನನ್ನ ಮತ್ತೆ ಬೀದಿಯಲ್ಲಿ ತಂದಿಡಕ್ಕೆ. ಆ ಸಂದರ್ಭನ ನೀನು ತಂದ್ಕೋಬೇಡ ಜೀವ. ತಪ್ಪನ್ನ ತಿದ್ಕೊಳ್ದೆ ನೀನು ಹೀಗೆ ಮುಂದುವರಿತೀನಿ ಅಂದರೆ ನಿನ್ನ ಸ್ಟೇಟಸ್ಸು, ಬಿಸ್ನೆಸ್ಸು, ಪಾರ್ಟ್ನರ್ಶಿಪ್ಪು, ಕೊಬ್ಬು, ದುರಾಂಕಾರ ಎಲ್ಲ ಯಾವುದು ಉಳಿಯಲ್ಲ. 1 ನಿಮಿಷಕ್ಕೆಲ್ಲನೂ ಮಾಯ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ದಾಗೆ ಮಾಡು. ಬಾಯಿ ಮುಚ್ಕೊಂಡು ಅಪ್ಪ ಅಮ್ಮ ಒಳಗಿದ್ದಾರೆ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಗೌರವದಿಂದ ಅವ್ರನ್ನ ಮನೆಗೆ ಕರ್ಕೊಂಡೋಗು. ಅವ್ರನ್ನ ಚೆನ್ನಾಗಿ ನೋಡ್ಕೊ, ಅದೇ ನಿನಗೆ ಒಳ್ಳೇದು. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ಈಗ ಸದ್ಯಕ್ಕೆ ಇದರಿಂದ ತಪ್ಪಿಸ್ಕೊಳ್ಳೋಣ. ಇವ್ರನ್ನೆಲ್ಲ ಆಮೇಲೆ ನೋಡ್ಕೋತೀನಿ. ಹೇಳಿದ ಅರ್ಥ ಆಯ್ತಲ್ವಾ? ಹೋಗು. ಸಾರಿ, ನನ್ನಿಂದ ತಪ್ಪಾಗಿದೆ.
ಅದ್ಯಾವುದೂ ಮನಸ್ಸಲ್ಲಿ ಇಟ್ಕೋಬೇಡಿ. ಬನ್ನಿ ಮನೆಗೆ ಹೋಗೋಣ. ನಾನೇ ಒಂದು ಸಾರಿ ಕೇಳ್ತಿದ್ದೀನಲ್ಲ, ಬನ್ನಿ ಹೋಗೋಣ. ಹೀಗೆ ನೀವು ನೋಡಿ, ಮನೆ ಅಂದಮೇಲೆ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆಲ್ಲ ಮನೆ ಬಿಟ್ಟು ಹೋಗೋದಾದ್ರೆ ಈ ಜಗತ್ತಲ್ಲಿ ಮನೇಲಿ ಯಾರು ಇರ್ತಾನೆ ಇರಲ್ಲ. ನಾನೇನೋ ಕೋಪದಲ್ಲಿ ಒಂದೆರಡು ಮಾತು ಜಾಸ್ತಿ ಆಡಿರ್ಬೋದು, ರೂಢಾಗಿ ಬಿಹೇವ್ ಮಾಡಿರ್ಬೋದು. ಅದಕ್ಕೆ ನೀವು ಮನೆ ಬಿಟ್ಟು ಬರೋದು ಎಷ್ಟು ಸರಿ? ಕೋಪ ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ, ನಿಮಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ನಾನು ಮನುಷ್ಯನೇ ಅಲ್ವಾ, ದೇವ್ರಲ್ವಲ್ಲ. ಎಲ್ಲ ಸಮಯದಲ್ಲೂ ಪರ್ಫೆಕ್ಟಾಗಿ ಹೇಗಿರೋಕ್ಕಾಗತ್ತೆ? ಈ ಥರ ತಪ್ಪೆಲ್ಲ ನನ್ನ ವಯಸ್ಸಲ್ಲಿ ನೀವು ಮಾಡಿರ್ತೀರಲ್ವಾ? ಯಾರೂ ಮಾಡದೇ ಇರೋ ತಪ್ಪನ್ನ ನಾನೇನು ಮಾಡಿಲ್ವಲ್ಲ. ದಯವಿಟ್ಟು ಅದನ್ನು ದೊಡ್ಡದು ಮಾಡಬೇಡಿ. ಈ ಥರ ಎಲ್ಲ ದೊಡ್ಡ ಸೀನ್ ಕ್ರಿಯೇಟ್ ಆಗೋದು ನನಗಿಷ್ಟ ಇಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾನು ಮಾಡಿರೋ ತಪ್ಪಿರ್ಬೋದು, ಆದರೆ ನೀವು ಮಾಡಿರೋ ಸರಿನಾ? ದೊಡ್ಡವರಾಗಿ ನೀವೇ ಹೀಗೆ ಮಾಡ್ಬಿಟ್ರೆ ಹೇಗೆ? ಈ ಥರ ಸಣ್ಣ ಸಣ್ಣ ವಿಚಾರಕ್ಕೆ ಮಗಳು ಮನೆ ಬಂದು ಕೂತ್ಕೊಡ್ರೆ ಈ ಮಗನ ಮರ್ಯಾದೆ ಏನಾಗಬೇಕು? 3 ಕಾಸಿನ ಬೆಲೆ ಇರಲ್ಲ. ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ನಾವುಗಳು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ. ಮನೆಗೆ ಬನ್ನಿ ಹೋಗೋಣ. ಅಕ್ಕ, ನಾನು ಬಂದು ಸಾರಿ ಕೇಳಾಯ್ತು, ಆದರೆ ಅವ್ರು ಬಗ್ತಾನೇ ಇಲ್ಲ. ನೀನಾದರೂ ಒಂದು ಮಾತು ಹೇಳು. ಅಪ್ಪ ಮಾ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ಕ್ಷಮಿಸ್ಬಿಡಿ. ಇಷ್ಟೇ ಆದರೂ ನಿಮ್ಮ ಮಗ ಅಲ್ವಾ? ಪ್ಲೀಸ್. ಸರಿ ಸರಿ ಅಕ್ಕ, ನಾನು ಕೆಳಗಿರ್ತೀನಿ, ಬನ್ನಿ. ಇನ್ಮೇಲೆ ಏನೇ ಆದರೂ ನನ್ನ ಹತ್ರ ಮುಚ್ಚಿಡಬೇಡಿ ಪ್ಲೀಸ್. ಸರಿ ಕಲ್ಲ, ನೀನು ಹುಷಾರ್. ನಾವಿನ್ನು ಹೊರಡ್ತೀವಿ. ಬರ್ತೀವಪ್ಪಿ. ಏನಾಯ್ತಣ್ಣ? ಯಾಕೆ ಗಾಬರಿ ಆಗಿದೆಯಾ? ಏನು ಅಂತ ಹೇಳಿ, ಬರ್ತಾ ಬರ್ತಾ ಈ ಮನೇಲಿ ಎಲ್ಲರೂ ರೆಬಲ್ ಸ್ಟಾರ್ಗಳಾಗ್ತಾ ಇದ್ದಾರೆ. ಯಾರು ಎಲ್ಲಿ ಯಾವಾಗ ಯಾವ ರೂಪದಲ್ಲಿ ಸಿಡ್ದೇಳ್ತಾರೆ, ಯಾವಾಗ ಜ್ವಾಲಾಮುಖಿ ಆಗ್ತಾರೆ ಅಂತ ಹೇಳಕ್ ಬರಲ್ಲ ಸಿಸ್ಟರ್. ಎಲ್ರು ನನ್ನ ಕಣ್ಣಿಗೆ ಟೈಮ್ ಬಾಂಬ್ ಥರನೇ ಕಾಣ್ತಿದ್ದಾರೆ ಸಿಸ್ಟರ್. ಯಾವಾಗ ಢಮಾರ್ ಅಂತಾರೆ ಅಂತ ಹೇಳಕ್ ಬರಲ್ಲ ಸಿಸ್ಟರ್. ಈಗ ಏನಾಯ್ತು ಫಸ್ಟ್ ಅದನ್ನ ಹೇಳು. ಸಿಸ್ಟರ್, ನಿನ್ನ ಮುದ್ದಿನ ಸೊಸೆ ಪೆಟ್ಟು ಸ್ಟೂಡೆಂಟ್ ಅಪೇಕ್ಷಾ ನಿನ್ನ ಪರವಾಗೇ ಬ್ಯಾಟಿಂಗ್ ಮಾಡ್ತಾಳೆ, ಕೊನೆವರೆಗೂ ನಮ್ಮ ಟೀಮಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡಿದ್ವಲ್ಲ. ಅವಳನ್ನ ನಾವು ಅಂದ್ಕೊಂಡಂಗಲ್ಲ ಸಿಸ್ಟರ್. ಈಗ ನಿನ್ ವಿಷಯಕ್ಕೆ ಬರ್ತೀಯೋ ಇಲ್ವೋ? ಇರು ಸಿಸ್ಟರ್, ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ಯಾಕೆ ಅರ್ಜೆಂಟ್ ಮಾಡ್ತೀಯ? ವಿಷಯ ಹೇಳೋದಕ್ಕಿಂತ ಮುಂಚೆ ಹಿಂದೆ ಮುಂದೆ ಎಲ್ಲ ತಿಳಿಸ್ಬೇಕಲ್ಲ. ಸರಿ, ಅದೇನಂತ ಹೇಳು. ಸಿಸ್ಟರ್, ಇವತ್ತು ನೋಡ್ಬೇಕಾಗಿತ್ತು ನೀನು ನಿನ್ನ ಕಿರಿ ಸೊಸೆ ಅಪೇಕ್ಷಾ ಅವಳ ಅಣ್ಣಂಗೆ ಹೆಂಗ್ ತರಾಟೆ ತಗೊಂಡ್ಲು ಅಂತ. ಅದನ್ನ ನಾನು ಕಣ್ಣಾರೆ ನೋಡ್ಬಿಟ್ಟೆ ಸಿಸ್ಟರ್. ಅಕ್ಕಂತರ ಇವಳು ಸಿಂಹಿನಿನೇ. ಆದ್ರೆ ಅದು ನಮಗ್ ಗೊತ್ತಿರ್ಲಿಲ್ಲ ಅಷ್ಟೇ. ತಲೆ ಕೆಟ್ರೆ ಅಕ್ಕನ ಥರನೇ ಇವಳು ಕೂಡ ತುಂಬಾ ಡೇಂಜರಸ್ ಸಿಸ್ಟರ್. ಯಾವುದಕ್ಕೂ ನಾವು ಸ್ವಲ್ಪ ಕೇರ್ಫುಲ್ ಆಗಿರೋದೇ ಒಳ್ಳೇದು. ಏನು ಹೇಳ್ತಾ ಇದೆಯಣ್ಣ? ಭೂಮಿಕಾ ಅಪೇಕ್ಷಾ ಜೀವನ ಬೈತಾ ಇದ್ರ? ಬೈಯೋದ ಮುಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ಲು. ಇಷ್ಟು ವರ್ಷ ನಮ್ಮನೇಲಿ ಉಳ್ಕೊಳ್ದೇ ಇದ್ದವರು ನಿನ್ನೆ ಉಳ್ಕೊಂಡಾಗಲೇ ನನಗೆ ಅನುಮಾನ ಬಂದಿತ್ತು, ಏನೋ ಆಗಬಾರ್ದಾಗಿದೆ ಅಂತ. ನನ್ನ ಅನುಮಾನ ನಿಜ ಆಯ್ತು ಸಿಸ್ಟರ್. ಅವರಿಬ್ರು ತಮ್ಮ ಮಗನ ಹತ್ರ ಜಗಳಾಡಿಯೇ ಬಂದಿದ್ದಿಲ್ಲಿಗೆ. ನಾನು ಕೂಡ ಮಗಳು ಪ್ರೆಗ್ನೆಂಟ್ ಅಲ್ವಾ, ಹಾಗಾಗಿ ಅವ್ರು ಉಳ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ. ಇದ್ರ ಹಿಂದೆ ಇಷ್ಟೆಲ್ಲ ಇದೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಸಿಸ್ಟರ್. ಅವ್ರು ಹೆಂಗಾದ್ರೂ ಎಲ್ಲಾದ್ರೂ ಹಾಳಾಗೋಗ್ಲಿ. ಆದರೆ ಭೂಮಿಕಾ ಜೀವನ್ ಬೈಯುವಾಗ ಅಪೇಕ್ಷಾ ಭೂಮಿಕನ್ ಮೇಲೆ ಸಿಟ್ಟಿಗೆ ಭೂಮಿಕಂಗೆ ಬೈತಾಳೆ ಅಂತ ತಿಳ್ಕೊಂಡ್ರೆ ಅವಳು ನಂದೆಲ್ಲಿರ್ಲಿ ನಂದು ಗೋಪಾಲ ಅಂತ ಒಗ್ಗರಣೆ ಹಾಕಿದ್ಲಲ್ಲ, ಅದು ನನಗೆ ಟೆನ್ಷನ್ ಆಗ್ತಾ ಇರೋದು. ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಣ್ಣ.
ಅವಳೇನೋ ಆವೇಶದಲ್ಲಿ ಮಾತಾಡಿರ್ತಾಳೆ. ಬೇಸಿಕಲಿ ಅವಳಿಗೆ ಬುದ್ಧಿ ಸ್ವಲ್ಪ ಕಮ್ಮಿ. ಬರೀ ರೋಷ ಆವೇಶ ಇದ್ದರೆ ಸಾಲ್ದಣ, ಸ್ವಂತ ಬುದ್ಧಿನೂ ಇರಬೇಕು. ಇವಳು ಹೇಗೆ ಅಂದರೆ ನಾಗರಹಾವು ಥರ, ನೋಡೋಕ್ಕೆ ಡೇಂಜರಸ್. ಆದರೆ ನಾವು ಅದನ್ನು ಪುಂಗಿ ಊದಿ ಹೇಗೆ ಬೇಕೋ ಆ ಥರ ಆಡಿಸ್ಬೋದು. ಅವಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಗೊತ್ತಣ್ಣ, ನೀನು ಚಿಂತೆ ಮಾಡಬೇಡ. ಆದರೂ ಹುಷಾರ್ ಸಿಸ್ಟರ್, ಅವ್ರ ಕಡೆ ದಿನೇ ದಿನೇ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ, ಅವರ ಟೀಮ್ ದೊಡ್ಡದಾಗ್ತಾ ಇದೆ. ನಮ್ಮ ಎದುರಾಳಿಗಳೆಲ್ಲ ಒಂದಾಗ್ಬಿಟ್ರೆ ನಮ್ಮ ಬಲ ಕುಗ್ಗೋಗ್ಬಿಡುತ್ತೆ ಸಿಸ್ಟರ್. ಆಮೇಲೆ ನಮ್ಮ ಟೀಮಲ್ಲಿ ಉಳ್ಕೊಳ್ಳೋದು 3 ಜನ, ನಾನು ನೀನು ಜಯದೇವ. ಹಾಗಾಗಬಾರ್ದು ಅಂದರೆ ಅವ್ರ ಕಡೆ ಇರೋ ಯಾರನ್ನಾದರೂ ನಮ್ಮ ಕಡೆ ಹೇಳ್ಕೋಬೇಕು. ನಾವು ಇಂಥ ಸಮಯದಲ್ಲಿ ಒಗ್ಗಟ್ಟಾಗಿರಬೇಕು. ಕೆಲವರನ್ನಾದರೂ ಅವರ ಪಾರ್ಟಿಯಿಂದ ನಮ್ಮ ಪಾರ್ಟಿಗೆ ಸೆಳ್ಕೋಬೇಕು. ಈ ಕಾಲದಲ್ಲಿ ಸಿಂಗಲ್ ಪಾರ್ಟಿ ಪವರ್ ಹೋಯ್ತು ಸಿಸ್ಟರ್. ಅಧಿಕಾರ ಸ್ಥಾಪಿಸ್ಬೇಕು ಅಂದರೆ ಮೈತ್ರಿ ಸರ್ಕಾರ ಮಾಡಿಕೊಳ್ಳೇಬೇಕು. ಅಣ್ಣ, ನೀನು ಅಂದ್ಕೊಂಡಾಗೆ ಏನೂ ಆಗಲ್ಲ ಬಿಡು. ಸಿಸ್ಟರ್, ನಾವು ಯಾವುದನ್ನು ಲೈಟಾಗಿ ತಗೋಬಾರ್ದು. ನಿನ್ನ ಹಿರಿ ಮಗಂಗೆ ನಮ್ಮ ಮೇಲೆ ಡೌಟ್ ಬಂದೆ ಗೋಡನ್ ತನಕ ಬಂದಿತ್ತು. ನಾಳೆ ದಿನ ಏನು ಎಡವಟ್ಟಾಗಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೇನು ಸಾಕ್ಷಿ ಉಳಿಸಿಲ್ವಲ್ಲ, ಇನ್ನೇನು ಆಗಲ್ಲ, ಸುಮ್ಮನೆ ಇರು. ಹೇಳ್ದಷ್ಟು ಹೇಳಿದೆ, ಇನ್ನು ನಿನ್ನಿಷ್ಟ. ಏನಾಗುತ್ತೋ ಆಗುತ್ತೆ. ಅಯ್ಯೋ ದೇವ್ರೆ, ಬರಲ್ಲ.